ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅವರ ಆಫೀಸಿಂದ ಫೇಸ್ಬುಕ್ ನ ಕಂಪನಿ ಮೆಟಾಗೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಏನಂದ್ರೆ, ನೀವು ಆಟೋಮೆಟಿಕ್ ಆಗಿ ಮಾಡ್ತಿರಲ್ಲ ಫೇಸ್ಬುಕ್ ಅಲ್ಲಿ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್, ಅದು ತುಂಬಾ ತಪ್ಪಾಗ್ತಾ ಇದೆ. ಅದರಲ್ಲೂ ಅಫಿಷಿಯಲ್ ಕಮ್ಯುನಿಕೇಶನ್ ಇದು ದೊಡ್ಡ ತೊಂದರೆ ಅಂತ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ವಿಷಯ ಏನಾಗಿದೆ ಅಂತಂದ್ರೆ, ಇತ್ತೀಚೆಗೆ ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು ತೀರ್ಕೊಂಡ್ರು. ಅಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋದಾಗ ಸಿಎಂ ಸಿದ್ದರಾಮಯ್ಯ ಅವರು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ಕನ್ನಡದಲ್ಲಿ ಮಾಡಿರ್ತಾರೆ, ಅದು ಇಂಗ್ಲಿಷ್ ಅಲ್ಲಿ ಆಟೋಮೆಟಿಕ್ ಆಗಿ ಟ್ರಾನ್ಸ್ಲೇಷನ್ ಆಗುತ್ತೆ. ಅದು ಯಾವ ತರ ಇದೆ ಅಂತ ನೋಡಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪಾಸ್ಡ್ ಅವೇ yesterday. Multilingual star, senior actress B took darshan of Saroja Devi's earthly body and paid his last ರೆಸ್ಪೆಕ್ಟ್. ಈ ತರ ಟ್ರಾನ್ಸ್ಲೇಷನ್ ಆಗಿದೆ. ಇದನ್ನೇ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋದ್ರೆ ಎಷ್ಟು ಕೆಟ್ಟದಾಗಿರುತ್ತೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ನಿಧನರಾದರು. ಸರೋಜಾದೇವಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡು ನಮನ ಸಲ್ಲಿಸಿದ್ರು. ಈ ತರದ ಕೆಟ್ಟ ಅರ್ಥ ಬರುತ್ತೆ. ಅದಕ್ಕೋಸ್ಕರನೇ ಸಿಎಂ ಆಫೀಸ್ ಇಂದ ಈ ಲೆಟರ್ ಅನ್ನ ಬರೆದು, ಒಂದು, ನೀವು ಈ ತರದ ಆಟೋಮೆಟಿಕ್ ಟ್ರಾನ್ಸ್ಲೇಷನ್ ಅನ್ನ ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ ಯಾರಾದ್ರೂ ಎಕ್ಸ್ಪರ್ಟ್ ಟ್ರಾನ್ಸ್ಲೇಟರ್ ಗಳನ್ನ ಕೆಲಸಕ್ಕೆ ತಗೊಂಡು ಅವರಿಂದ ಟ್ರಾನ್ಸ್ಲೇಷನ್ ಮಾಡಿಸಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಗೂಗಲ್ ಏನು ಕಮ್ಮಿ ಇಲ್ಲ. ನಮ್ಮ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಒಂದು ಗೂಗಲ್ ಮ್ಯಾಪ್ ಬಗ್ಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಊರುಗಳ ಹೆಸರು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇದೆ ಗೂಗಲ್ ಮ್ಯಾಪ್ ಅಲ್ಲಿ, ಬಟ್ ಕನ್ನಡಕ್ಕೆ ಬರುವಾಗ ಅದು ತಪ್ಪಾಗಿದೆ ಅಂತ ಹಾಕಿದ್ದಾರೆ. ಊರುಗಳ ಹೆಸರು ನೋಡಿ, ಬಂಡಾಜೆ ಅನ್ನೋದು ಊರು, ಆದ್ರೆ ಗೂಗಲ್ ಅಲ್ಲಿ ಕನ್ನಡದಲ್ಲಿ ಇರೋದು ಬ್ಯಾಂಡೇಜ್ ಅಂತ. ನಾಣಿಲ ಅಂತ ಒಂದು ಊರು, ಆದ್ರೆ ಕನ್ನಡದಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಇರೋದು ನಾನಿಲ್ಲ ಅಂತ. ಈ ತರದ್ದು ತುಂಬಾ ಊರುಗಳ ಹೆಸರು ಕೆಟ್ಟದಾಗಿರುತ್ತೆ. ನಾವು ಕನ್ನಡ ಉಳಿಸಿ ಬೆಳೆಸಿ ಅಂತೆಲ್ಲ ಹೇಳ್ತೀವಿ, ಆದ್ರೆ ಇಂಟರ್ನೆಟ್ ನಲ್ಲಿ, ಅಂತರ್ಜಾಲದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಪಸರಿಸಬೇಕಾದಂತಹ ಒಂದು ವೇದಿಕೆ ಅದು. ಆದ್ರೆ ಅಲ್ಲೇ ಕನ್ನಡ ತುಂಬಾ ತಪ್ಪಾಗ್ತಾ ಇದೆ. ಈಗ ಸಿಎಂ ಆಫೀಸಿಂದ ಒಂದು ಮೆಸೇಜ್ ಹೋಗಿರೋದು ಒಂದು ಒಳ್ಳೆ ಸಂಗತಿ.